ಶಿವಾನಂದ್ ವಿರುದ್ಧ 4,600 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗ್ತಾ ಇದೆ. ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿರುವಂತಹ ವಂಚನೆ ಪ್ರಕರಣ ಇದು. ಹಣ ಹೂಡಿಕೆ ಮಾಡಿ ಲಾಭ ಗಳಿಸಿದ್ದವರಿಗೂ ಕೂಡ ಈಗ ಢವ ಶುರುವಾಗಿದೆ. ಹೆಚ್ಚಿನ ಲಾಭ ಪಡೆದಿದ್ರು ಕೂಡ ವಾಪಸ್ ಕೊಡಲೇಬೇಕು. ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಅಕ್ಯುಮೆನ್ ಆಪ್ ಹಣ ಸಂದಾಯ ಶೀಟ್ ಪರಿಶೀಲನೆ ಮಾಡಲಾಗಿದೆ. 7 ದಿನಗಳಿಂದ ನೀಲಣ್ಣನ್ ಅವರ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಬರ್ಡ್ಸ್ ಮತ್ತು ಕೆಪಿಐಡಿ ಕಾಯ್ದೆ ಅಡಿಯಲ್ಲಿ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗಾಗಲೇ ಶಿವಾನಂದ್ ಜೊತೆ ಯಾರೆಲ್ಲ ಇದ್ರು ಆತನ ಆಪ್ತರಿಗೆ ಸಿಐಡಿ ಅಧಿಕಾರಿಗಳು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈತ ತನ್ನ ಜೊತೆಗಿದ್ದವರಿಗೆ ಐಷಾರಾಮಿ ಕಾರುಗಳನ್ನ ಗಿಫ್ಟ್ ಕೊಟ್ಟಿದ್ದ. ಹಾಗೇನೆ ಕೆಲವೊಂದಿಷ್ಟು ವಿಚಾರಗಳು ಸಿಐಡಿ ತನಿಖೆಯಲ್ಲಿ ಗೊತ್ತಾಗಿತ್ತು. ದಾಖಲಾತಿಗಳ ಪರಿಶೀಲನೆ ಆಗಿದೆ. ದಾಖಲಾತಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಡಿಜಿಟಲ್ ಸಾಕ್ಷ್ಯಗಳು ಕೂಡ ಇವೆ. ಇನ್ನುಳಿದಂತೆ ಈತನ ಕಂಪನಿ ಮೇಲೆ ಯಾರೆಲ್ಲ ಹಣವನ್ನ ಹೂಡಿಕೆ ಮಾಡಿ ಯಾರು ಲಾಭವನ್ನ ಪಡ್ಕೊಂಡಿದ್ರು ಅವರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಎಸ್ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಈಗಾಗಲೇ ತನಿಖೆ ಚುರುಕುಗೊಳಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಯಾವ ಹಂತದಲ್ಲಿ ತನಿಖೆ ಸಾಗ್ತಾ ಇದೆ? ಇತ್ತ ಹೆಚ್ಚಿನ ಲಾಭ ಪಡೆದಿದ್ದವರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆಯಾ? ಹೇಗೆ? ಪ್ರಮುಖ ಆರೋಪಿ ಮತ್ತು ಬಹುಕೋಟಿ ವಂಚನೆ ಆರೋಪಿಯಾದಂತಹ ಶಿವಾನಂದ್ ನಿಲನವರನ್ನ ಈಗಾಗಲೇ ಸಿಐಡಿ ಒಂದು 7 ದಿನಗಳ ಕಾಲ ನಿರಂತರವಾಗಿ ತನಿಖೆ ನಡೆಸುತ್ತಿದೆ. ಅದರಂತೆ ಭೀಮಾಶಂಕರ್ ಗುಳೇದ್ ಏನು ಈ ಸಿಐಡಿಯ ಮುಖ್ಯಸ್ಥರಿದ್ದಾರೆ. ಸಿಐಡಿ ಮುಖ್ಯಸ್ಥ ಭೀಮಾಶಂಕರ್ ಗುಳೇದ್ ಅವರ ನೇತೃತ್ವದಲ್ಲಿ ಶಿವಾನಂದ್ ನಿಲನವರನ್ನ ಒಂದು ತನಿಖೆಗೊಳಪಡಿಸಿ ಅವನ ಮೇಲೆ ಯಾರ್ಯಾರು ಹೂಡಿಕೆ ಮಾಡಿದ್ರು, ಹೆಚ್ಚು ಮೊತ್ತ ಹೂಡಿಕೆ ಮಾಡಿ ಲಾಭಕ್ಕಿಂತಲೂ ಹೆಚ್ಚಿಗೆ ಏನಂತ ಒಂದು ಹಣ ಪಡೆದಿದ್ರು, ಹಣ ಪಡೆದಂತವ್ರಿಗೂ ಸಹ ನೋಟಿಸ್ ಜಾರಿ ಮಾಡಲಾಗಿದೆ. ಅದೇ ತರನಾಗಿ ಅವನ ಸಹಚರ ಏನಿದ್ರು ಸುಭಾಷ್ ಮತ್ತು ಅವನ ಹೆಂಡತಿ ಮತ್ತು ಅದೇ ತರನಾಗಿ ಅಭಿಲಾಷ್ ಅಂತೇಳಿ 3 ಜನ ಅವನ ಸಹಚರ ಇದ್ರು, ಅವ್ರಿಗೂ ಸಹ ಇವತ್ತು ಸಿಐಡಿ ಅಧಿಕಾರಿಗಳು ನೋಟಿಸ್ ನೀಡಿ ತನಿಖೆಗೆ ಆದೇಶ ಮಾಡಿದ್ದಾರೆ. ತನಿಖೆಗೆ ನೀವು ಬಂದು ಸಹಕರಿಸಬೇಕು, ಇಲ್ಲದೆ ಹೋದರೆ ನಿಮ್ಮನ್ನ ಬಂಧಿಸ್ತೀವಿ ಅಂತೇಳಿ ಅವರು ಒಂದು ಎಚ್ಚರಿಕೆನೂ ಸಹ ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಶಿವಾನಂದ ನೀಲನವರ ಮೇಲೆ ಸುಮಾರು 35,000ಕ್ಕೂ ಹೆಚ್ಚು ಹೂಡಿಕೆದಾರರು ಹೂಡಿಕೆ ಮಾಡಿ ಹೆಚ್ಚಿನ ಬಡ್ಡಿ ಆಸೆಗೆ ಅವನಿಗೆ ಹೂಡಿಕೆ ಮಾಡಿದರೆ, ಹೆಚ್ಚಿನ ಬಡ್ಡಿಯ ಆಸೆಗೆ ಹೂಡಿಕೆ ಮಾಡಿದಂತ ಏನು ಹೂಡಿಕೆದಾರ ಇದ್ದಾರೆ ಅದರಲ್ಲಿ ಅವನಿಗೆ ಬರಬೇಕಾದಂತ ಲಾಭಕ್ಕಿಂತಲೂ ಹೆಚ್ಚಿಗೆ ಲಾಭ ಪಡೆದಂತ ಅವ್ರು ಏನು ಹೂಡಿಕೆದಾರ ಇರ್ತಾರೆ ಆ ಹೂಡಿಕೆದಾರರು ಮರಳಿ ಹಣವನ್ನು ಕೊಡಬೇಕು. ಮರಳಿ ಹಣವನ್ನು ಕೊಟ್ಟು ಒಂದು ಏನು ಹೂಡಿಕೆದಾರ ಇನ್ನುಳಿದ ಹೂಡಿಕೆದಾರ ಲಾಸ್ ಆದಂತಹ ಹೂಡಿಕೆದಾರರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈಗ ತನಿಖೆ ಆ ನಿಟ್ಟಿನಲ್ಲಿ ನಡೀತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ತನಿಖೆ ಯಾವ ಮಟ್ಟಕ್ಕೆ ಹೋಗುತ್ತೆ, ಈ ಒಂದು ಶಿವಾನಂದ ನೀಲನವರು ಮತ್ತು ಇವರ ಜೊತೆ ಮತ್ತೆ ಬೇರೆ ಬೇರೆ ರಾಜ್ಯದಲ್ಲಿ ಯಾರಾದ್ರೂ ಸಹಚರರಿದ್ದಾರಾ ಅಂತೇಳಿ ಆ ನಿಟ್ಟಿನಲ್ಲೂ ಸಹ ಇವತ್ತು ಸಿಐಡಿ ಅಧಿಕಾರಿಗಳು ಒಂದು ತನಿಖೆಯನ್ನು ಮಾಡ್ಕೊತಾ ಇದ್ದಾರೆ. ಸಂಪತ್ ಪಾಟೀಲ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ